ಗುರುವೆ, ರಾಜ್ ಬಿ ಶೆಟ್ಟಿ ಅವರ ಹಿಂದಿನ ಸಿನಿಮಾ 45 ಆದ್ಮೇಲೆ ರಿಲೀಸ್ ಆಗ್ತಾ ಇರೋ ಸಿನಿಮಾ ರಕ್ಕಸಪುರದೋಳ್. ಈ ಸಿನಿಮಾ ಏನ್ ಅನ್ನಿಸ್ತು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ರವಿ ಸಾರಂಗ ಅವರ ಡೈರೆಕ್ಷನ್ ಅಲ್ಲಿ ರಾಜ್ ಬಿ ಶೆಟ್ಟಿ ನಟನೆ ಮಾಡಿರುವಂತ ಒಂದು ಚಿತ್ರ ರಕ್ಕಸಪುರದೋಳ್. ಇನ್ನು ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಶಿವ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಪೊಲೀಸ್ ಆಫೀಸರ್ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಪೊಲೀಸ್ ಆಫೀಸರ್ನ ಕಮ್ಮಿ ಕ್ರೈಮ್ ನಡೆಯುವಂತ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಯಾವ ತರ ಘಟನೆಗಳು ನಡೀತವೆ, ಅದಕ್ಕೆಲ್ಲ ಏನ್ ಕಾರಣ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಇನ್ನು ಸ್ಕ್ರೀನ್ ಪ್ಲೇ, ಈ ತರದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಮೂವಿಗಳಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಮ್ಯಾಟರ್ ಆಗುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣುತ್ತೆ. ಯಾವ ಸೀನ್ ನ ಎಷ್ಟಿಡ್ಬೇಕು, ಕಾಮಿಡಿನ ಹಾಗೆ ಇಂಟ್ರೊಡಕ್ಷನ್ ಕೂಡ ಎಲ್ಲಿಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ದಾರೆ. ಇನ್ನು ಥ್ರಿಲ್ಲರ್ ಅಂತ ಮೂವಿಗಳಲ್ಲಿ ಎಡಿಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೀನ್ ನ ಎಲ್ಲಿಡ್ಬೇಕು, ಎಷ್ಟು ಡ್ಯೂರೇಷನ್ ಇಡಬೇಕು, ಆ ಸೀನ್ಗಳಿಗೆ ಎಷ್ಟು ತಲೆಗೆ ಹುಳ ಬಿಡಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ಎಡಿಟಿಂಗ್ ವರ್ಕ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ಗಳಿಗೂ ಮತ್ತೆ ಸ್ಕ್ರೀನ್ ಪ್ಲೇಗೂ ಒಂಥರ ಲಿಂಕ್ ಇರಬೇಕು, ಇಂಟರ್ ಕನೆಕ್ಟ್ ಇರಬೇಕು. ಅದನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಈ ಒಂದು ಸಿನಿಮಾದ ಸ್ಟೋರಿಯಲ್ಲಿ ತುಂಬಾ ಪಾತ್ರಗಳು ಬರ್ತವೆ. ಆ ಪಾತ್ರಗಳಿಗೂ ಸೀನ್ಗಳಿಗೂ ಒಂದಕ್ಕೊಂದು ಕನೆಕ್ಟಿವಿಟಿ ಇರಬೇಕು. ಅದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಥ್ರಿಲ್ಲರ್ ಅಂತ ಸಿನಿಮಾದಲ್ಲಿ ಪಾತ್ರಗಳಿಗೂ ಸೀನ್ಗಳಿಗೂ ಕನೆಕ್ಟಿವಿಟಿ ಇರಬೇಕು. ಆಗ ಮಾತ್ರನೇ ಆಡಿಯನ್ಸ್ಗೆ ಇಷ್ಟ ಆಗೋದು. ಇನ್ನು ಮ್ಯೂಸಿಕ್, ಈ ಸಿನಿಮಾದಲ್ಲಿ BGM ನ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ತರದ ಒಂದು ಥ್ರಿಲ್ಲರ್ ಮೂವಿಗಳಲ್ಲಿ ಮ್ಯೂಸಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಈ ಒಂದು ಮೂವಿನಲ್ಲಿ ಮ್ಯೂಸಿಕ್ ಕ್ಯಾರಿ ಮಾಡ್ಕೊಂಡು ಹೋಗಿದೆ. ಇನ್ನು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ರಾಜ್ ಬಿ ಶೆಟ್ಟಿ ಅವರ ತಮ್ಮ ಹಿಂದಿನ ಪಾತ್ರಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಸಿನಿಮಾದ ಪಾತ್ರನ ಈಸಿಯಾಗಿ ಮಾಡಿರ್ಬೋದು ಅಂತ ಅನ್ನಿಸ್ತು. ಹಾಗೆ ಈ ಒಂದು ಸಿನಿಮಾದಲ್ಲಿ ಬರುವಂತ ವಿಲನ್ ಮಾತ್ರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಎಬಿಲಿಟಿ ತುಂಬಾ ಇದೆ ಅಂತ ಅನ್ನಿಸ್ತು. ಇನ್ನು ನೆಗೆಟಿವ್ ಅಂತ ಅಂದ್ರೆ ಥ್ರಿಲ್ಲರ್ ಅಂತ ಮೂವಿಗಳಲ್ಲಿ ಕೆಲವೊಂದ್ ಕಡೆ ಈ ಸೀನ್ ಯಾಕೆ ಬಂತು ಅಂತ ಆಡಿಯನ್ಸ್ಗೆ ಫೀಲ್ ಆಗುತ್ತೆ. ಅದನ್ನ ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿಮಗೇನಾದ್ರೂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಇಟ್ ಈಸ್ ಎ ವೆರಿ ಗುಡ್ ವಾಚ್ ಮೂವಿ ಅಂತ ಹೇಳ್ಬೋದು. ಇನ್ನ ಈ ಸಿನಿಮಾ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.